ಏನಾಗ್ತಾ ಇದೆ? ಸಂತಾನ ಹಾಂ, ಪ್ರಾಪ್ತಿ ಆಗಿದೆಯಾ? ಹಾಂ, 2 ತಿಂಗಳು ಬಿಡುಗಡೆ. ಓಹೋ, ಹಾಗೆ ಮತ್ತೆ ಎಲ್ಲ ಕಡೆ ನಡೀತದೆ. ಓಹೋ, ಮತ್ತೇನಾಗ್ತಾ ಇದೆ? ಗುರುಗಳಿಲ್ಲ ಅನ್ನೋ ಕೊರತೆ, ಹಾಂ ಗುರುಗಳಿಲ್ಲ ಅನ್ನೋ ಕೊರತೆ ಎಲ್ಲರೂ ಕಾಡ್ತಾ ಇದೆ. ಹಾಂ ಹಾಂ, ಆದರೂ ಅವರ ಶಕ್ತಿ ಇದ್ದೇ ಇದೆ. ಎಲ್ಲೇ ಕೈ ಮುಗಿದು ನೆನೆಸ್ಕೊಂಡ್ರು ಆಗುತ್ತೆ ಅನ್ನೋದು ಗ್ಯಾರಂಟಿ ಇದೆ ಎಲ್ಲರಿಗೂ. ಆಗುತ್ತೆ. ಹೌದಾ? ಹಾಂ ಹಾಂ. ಈಗ ಆ ಒಂದು ಟೈಮಲ್ಲಿ ನಿನ್ನ ಎಲ್ಲ ಚಿಕ್ಕ 28 ಏಜಿಂದ 51ನೇ ಏಜ್ವರೆಗೆ ಯಾವ ಸ್ನೇಹಿತರು ನಿನ್ನ ಹತ್ರ ಹೇಗಿದ್ದಾರೆ ನೋಡ್ತಾ 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 ಒಂದ್ಸರಿ ಸಂಕಲ್ಪ ಮಾಡ್ಕೊ. ಆ ಗುರುವಿಗೆ ಹಾಗೆ ಒಂದು ಹಾಗೆ ವಾಪಸ್ಸು ಎಲ್ಲ ಸ್ನೇಹಿತರು ಯಾರು ಏನು ಮಾಡ್ತಾರೆ, ನೀನು ಹೆಂಡ್ತಿ ಏನು ಮಾಡ್ತಾರೆ, ಮಕ್ಕಳೇನು ಎಷ್ಟು ಜನ ಮಕ್ಕಳಿದ್ದಾರೆ ನೋಡ್ತಾ ನೋಡ್ತಾ ಇಬ್ಬರು ಮಕ್ಕಳು, ಗಂಡ ಹೆಣ್ಣು? ಒಂದು ಗಂಡು. ಹಾಂ, ಏನು ಮಾಡ್ತಾರೆ ಮಕ್ಕಳು? ಒಂದು ಇಂಗ್ಲೀಷ್ ಸ್ಕೂಲಲ್ಲಿ ಓದ್ತಾರೆ. ಶಬಾಷ್. ಹಾಂ, ಹೆಂಡ್ತಿ? ನಮ್ಮ ಮಗಳಿಗೆ ರೆಡಿ ಮಾಡ್ತಾರೆ. ಓಹೋ, ಹೆಂಡ್ತಿ ರೆಡಿ ಮಾಡಿ. ಹೆಂಡ್ತಿ ಹೆಸರೇನು? ಡಾಕ್ಟರ್. ಇರಲಿ, ಪರವಾಗಿಲ್ಲ, ಕಾನ್ಸೆಷನ್ ಕೊಡ್ತೀನಿ ಹೇಳು ನೋಡು. ಎಸ್ಸಿಂದ ಹ್ಞೂ, ಎಸ್ಸಿಂದ ಏನಾಗುತ್ತೆ? ಇರಲಿ, ಎಷ್ಟಿಂದ ಇರಲಿ, ಪರವಾಗಿಲ್ಲ. ನಿನ್ನ ಸ್ನೇಹಿತರೆಲ್ಲ ಹೇಗಿದ್ದಾರೆ ನೋಡ್ತಾ ನೋಡ್ತಾ ಚೆನ್ನಾಗಿದೆ. ಚೆನ್ನಾಗಿದ್ದಾರೆ. ಈಗಿನ ನಿನ್ನ ಎಲ್ಲ ಸ್ನೇಹಿತರು ಮುಂದೆ ಏನಾಗಿರ್ತಾರೆ ನೋಡ್ತಾ ನೋಡ್ತಾ ಹೇಳು. ಏನೇನಾಗಿದ್ದಾರೆ ನೋಡ್ತಾ ನೋಡ್ತಾ ಹೇಳು. ಉದಾಹರಣೆಗೆ ನಂದಿ ಏನಾಗಿದ್ದಾನೆ ನೋಡು. ಇಂಜಿನಿಯರ್. ಇಂಜಿನಿಯರ್. ಯಾವ ರಾಜ್ಯದಲ್ಲಿ ಎಲ್ಲಿದ್ದಾನೆ? ಯಾವ ಊರಲ್ಲಿದ್ದಾನೆ? ಟೈ ಹಾಕೊಂಡು ಎಲ್ಲಿ ಟೈ ಹಾಕೊಂಡು ಹೋಗ್ತಾನಲ್ಲ. ಎಲ್ಲಿ ಯಾವ ಊರಲ್ಲಿದ್ದಾನೆ? ಈಗ ಕೈ ಹಾಕೊಂಡು ಹೋಗ್ತಾ ಇದ್ದೀನಿ ನಂದಿ. ನಮ್ಮ ದೇಶ ಅಲ್ಲ. ನಮ್ಮ ದೇಶ ಅಲ್ಲವಾ? ಪರವಾಗಿಲ್ಲ. ಅದೇ ರೀತಿ ನಿನ್ನ ಸ್ನೇಹಿತ ರಘು ಎಲ್ಲಿದ್ದಾನೆ? ವಿಜಯ್ ಎಲ್ಲಿದ್ದಾನೆ? ಸುನಿಲ್ ಎಲ್ಲಿದ್ದಾನೆ? ಏನು ಮಾಡ್ತಾರೆ ಎಲ್ಲ ನೋಡ್ತಾ 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 3 ಜನ ಜೀವನ ಹೇಳಿ. ಹ್ಞೂ, ದೊಡ್ಡ ಮನೆ. ದೊಡ್ಡ ಮನೆ. ಹ್ಞೂ, ಬರ್ಬೇಕು. ಭಾಳ ದೊಡ್ಡ ಮನೆ. ಓಕೆ. ಹ್ಞೂ, ಮತ್ತೆ ಟಿವಿ ನೋಡ್ತಾರೆ. ಹಾಂ ಹಾಂ ಹಾಂ. ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ. ಅವ್ರ ಮನೆಗೆಲ್ಲ ಹೋಗಿದ್ಯಾ? ಪರವಾಗಿಲ್ಲ. ಎಲ್ಲರಿಗೂ ಸಹಾಯ ಮಾಡ್ತಾರೆ. ಅವನು ನಾನು ನೀನು? ಹಾಂ ಹಾಂ ಹಾಂ. ಆಯ್ತು. ಆಮೇಲೆ ಹಾಗೆ ಆ ಕಡೆ ಈ ಕಡೆ ಇದ್ದಂಥ ಆ ವಿಜಯ್ ಏನು ಮಾಡ್ತಾ ಇದ್ದಾನೆ, ಸುನೀಲ್ ಏನು ಮಾಡ್ತಾ ಇದ್ದಾನೆ ನೋಡು. ಅವರೆಲ್ಲ ಹೇಗಿದ್ದಾರೆ ನೋಡು. ಸುನೀಲ್ ಏನಾಗಿದ್ದಾನೆ? ಆಫೀಸರಾ? ಸರಿ, ನೀನು ಮಂತ್ರಿ ಆಗಿದ್ದಾಗ ಯಾವ ಊರಲ್ಲಿ ಆಫೀಸರ್ ಆಗಿದೆ ನೋಡು. ಅವನಿಗೇನಾರು ಹೆಲ್ಪ್ ಮಾಡಿದ್ಯಾ ಮಂತ್ರಿಯಾಗಿ? ಏನು ಮಾಡಿದ್ಯಾ ನೀನು? ಯಾವ ಪೋಸ್ಟಿಗೆ ಚೇಂಜ್ ಮಾಡಿದ್ಯಾ? ಯಾವ ಪ್ರಮೋಷನ್ ಕೊಡ್ತಿದ್ಯಾ? ನೋಡ್ತಾ ನೋಡ್ತಾ ಹೇಳು. ದೊಡ್ಡ ಕ್ಲಾಸ್ ಆಫೀಸಲ್ಲಿ. ಫ್ಲಾಗ್ ಆಫೀಸರ್. ಓಕೆ. ಕ್ಲಾಸ್ ಮನೆ ಕೊಟ್ಟು ಕ್ಲಾಸ್. ಹಾಂ ಹಾಂ. ಕೂತಿನ ಹೊರಗಡೆ. ಹೌದಾ? ಹಾಂ. ದೊಡ್ಡ ಮೆಷಿನರಿ ಬೇಕಂತ. ಒಬ್ಬ. ಹಾಂ, MD. ಹಾಂ, MD, ಮ್ಯಾನೇಜಿಂಗ್ ಡೈರೆಕ್ಟರ್. ಓಕೆ. ಹಾಂ ಹಾಂ. ಯಾಕೆ ನಿನ್ನ ಗೌರ್ಮೆಂಟಿಂದ ಎಲ್ಲ ಕೊಟ್ಟಿದ್ಯಾ? ಹ್ಞೂ ಹ್ಞೂ. 100 ಜನ ಕೆಲಸ ಮಾಡ್ತಾರೆ. ಎಲ್ಲರೂ ಕೆಲಸ 100 ಜನ ಕೆಲಸ ಮಾಡ್ತಾ ಇದ್ದಾರೆ. ಅವನಿಗೆ ನಿನ್ನ ಗುರುಗಳು ನೆನಪಿದ್ಯಾ? ಹಾಂ ಹಾಂ. ಅವನೇನು ಮಾಡ್ತಾನೆ ಸಹಾಯ ಗುರುಗಳಿಗೆ? ನೆನಪಾರು ಮಾಡ್ತಾನ? ಹಾಂ ಹಾಂ. ನೀನು ಅವನೆಲ್ಲ ಸೇರಿದಾಗ ಒಂದ್ಸರಿ ನೋಡ್ತಾ ನೋಡ್ತಾ ಏನಾದ್ರು ಸಂದರ್ಭಕ್ಕೆ ಗುರುಗಳು ನೆನಪು ತೆಗೆದಿದ್ದೀರಾ? ಹಾಂ ಹಾಂ. ಯಾವ ರೀತಿ? ಆಶ್ರಮದಲ್ಲಿದ್ದಾಗ ಹಾಂ ನಮ್ಮ ಸ್ನೇಹಿತರು ಹಾಂ ಹಾಂ. ಎಲ್ಲರೂ ಓಹೋ. ಏನಾಯಿತು? ಹಾಂ, ಅದೇ ನಿನ್ನ ಸುಲಿನಿಗೆ ಯಾವಾಗ ಜಾಬ್ ಸಿಕ್ತು? ಎಷ್ಟನೇ ಸ್ಕೂಲ್ ಸಿಕ್ತು? ನೀನು ಅವನಿಗೆ ಹೆಲ್ಪ್ ಮಾಡಿದಾಗ ಸಿಕ್ತು? ಒಂದು 10 ವರ್ಷ ಆಗಿತ್ತು? 5 ವರ್ಷ ಆಗಿತ್ತು? 5-10 ವರ್ಷ ಮೇಲೆ ಆಗಿತ್ತು ಹೆಚ್ಚು ಕಮ್ಮಿ. ಹಾಂ, ಓಕೆ. ಆಮೇಲೆ ಅರುಣ್ ಏನು ಮಾಡ್ತಾನೆ ನೋಡ್ತಾ ನೋಡ್ತೇವೆ. ಅದೇ ಈ ಅರುಣ್ ಏನು ಮಾಡ್ತಾನೆ, ಹಾಗೆ ಅಪ್ಪು ಏನು ಮಾಡ್ತಾನೆ. ಹಾಂ, ಹುಚ್ಚ ಅವನೇನು ಮಾಡ್ತಾನೆ ನೋಡು. ಅವ್ರನ್ನೆಲ್ಲ ಏನು ಮಾಡ್ತಾರೆ ನೋಡು. ಎಲ್ಲಿ? ಯಾವುದೋ ಕಂಪ್ನಿಲಿ ಹೋಗ್ತಾ ಇದ್ದಾನೆ ಅರುಣ್. ಹ್ಞೂ. ಆಮೇಲೆ ಇನ್ನೊಂದು 2-3 ಜನ ನಿಮ್ಮ ಸ್ನೇಹಿತರೆಲ್ಲ ನೀವು ಎಲ್ಲ ಏನು ಮಾಡ್ತಾರೆ ನೋಡು, ಹೇಗಿದ್ದಾರೆ ನೋಡು. ಅವನೇನು ಮಾಡ್ತಾನೆ ಈಗ? ಓಕೆ. ಅವನು ದೊಡ್ಡ ಆಫೀಸರ್. ಏನು ನಿನ್ನ ಗುರುಗಳು ಹೆಲ್ಪ್ ಮಾಡ್ತಾನ, ಕೈ ಕೊಡ್ತಾನೆ? ಎಲ್ಲ ಸ್ನೇಹಿತರು ನೆನೆಸಿ ಮುಂದೆ ತೊಗೊಂಡೋಗಿದ್ದಾರೆ. ಪರವಾಗಿಲ್ಲ. ನಂದಿ? ಹೌದಾ?
ಎಲ್ಲರೂ ಬರ್ತಾ ಇದ್ದಾರೆ. ಚೆನ್ನಾಗಿದೆ. ನೀನು ಮಂತ್ರಿ ಆಗಿದ್ದಾಗ 12 ವರ್ಷದಲ್ಲಿ ನಿನ್ನ ಗುರುವಿನ ಹತ್ರ ಎಷ್ಟು ಸರಿ ಹೋಗಿ ಬಂದೆ? ಸುಮಾರು ಸರಿ. ಅಲ್ಲೆಲ್ಲ ಜನ ಏನಂತಿದ್ರು? ಹೌದಾ? ಹಾಂ ಹಾಂ. ಭಜನೆ ಗಿಜನೆ ಊಟ ಗೀಟ ಇದೆಯಾ? ಬೋದೋರಿದೆ ಮಕ್ಕಳಿಗೆ ಎಲ್ಲರಿಗೂ ಓದೋರು ಚಿಕ್ಕವರಿಗೆ ಎಲ್ಲರಿಗೂ ಎಲ್ಲ ಫ್ರೀ. ಏನಾದರೂ ತೊಳಗಿಲ್ಲಲ್ಲ, ಯಾರಲ್ಲಿ ಮೋಸ ಮಾಡ್ತಿರಲ್ಲ? ಹಾಂ ಹಾಂ, ಎಲ್ಲ ಫ್ರೀ. ಎಲ್ಲ ರೂಮ್ ಗೀಮ್ ಎಲ್ಲ ಬಂದವರಿಗೆ ಎಲ್ಲ ವ್ಯವಸ್ಥೆ ಇದೆ. ಎಲ್ಲ ಭೂತ ಪೇತ ಎಲ್ಲ ಬಿಟ್ಟು ಆಟೋಮೆಟಿಕ್ ಹೋಗುತ್ತೆ ಅವ್ರ ಹೆಸರಲ್ಲಿ. ಹಾಂ, ಆಗಿಂದಾಗಲೇ ಆಗ್ತಾ ಇದೆ. ಸಾಮಾನ್ಯ ಶಿಕ್ಷೆ ಕೋಟಿನೇ ಇದೆ ಅಲ್ಲೀಗ, ಭಾಳ ಚೆನ್ನಾಗಿ ನಡೆಸ್ತಾ ಇದೆ. ಅವ್ರದ್ದೊಂದು ಜಪಮಾಲೆ ಇದೆಯಲ್ಲ, ಅಲ್ಲೇ ಇದೆಯಾ? ಅವರೊಂದು ಆತ್ಮೀಯ ಬೆತ್ತ ಅಂತ ಒಂದು ಸಂಕೀರ್ಣವಾಗಿಟ್ಟಿದ್ದು, ಅದು ಇದೆಯಾ ನೋಡು. ಹಾಂ ಹಾಂ ಹಾಂ, ಓಕೆ. ಹಾಂ, ನಿಮ್ಮೆಲ್ಲ ಸ್ನೇಹಿತರಲ್ಲಿ ಯಾವ ಸ್ನೇಹಿತರು ಕ್ಲೋಸ್ ಆಗಿ ಅದನ್ನೆಲ್ಲ ನೋಡ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ರು ನೋಡ್ತಾ ಇದ್ದಾರೆ? ಎಲ್ಲ ಸ್ನೇಹ ವರ್ಗದಲ್ಲಿ ಯಾರನ್ನ ನೀವೆಲ್ಲ ಸೇರಿಸಿ ಸೆಲೆಕ್ಟ್ ಮಾಡಿಬಿಟ್ರಿ? ಅಂಥ ನಿಜವಾದ ಗುರುವೆ ಶಿಷ್ಯ ಅಂತೇಳಿ ಯಾರನ್ನ ಬಿಟ್ರಪ್ಪ? ಹಾಂ, ಅಪ್ಪು. ಅವನೇ ಅಲ್ಲಿ ಈಗ ಹುಟ್ಟುವರಿನ ಪೂರಾ ಮೇಂಟೈನ್ ಮಾಡ್ತಾನೆ. ಅವನಿಗೆ ಹೆಂಡತಿ ಮಕ್ಕಳೆಲ್ಲ ಇದ್ದಾರಲ್ಲ, ಎಲ್ಲ ದಾದಾಗಿರಿ ಎಲ್ಲ ಬಿಟ್ಕೊಟ್ಟು ಕರೆಕ್ಟಾಗಿದ್ದಾನ? ಅವನೇ ಒಬ್ಬ ಗುರುವಾಗಿದ್ದಾನೆ ಅಲ್ಲೀಗ. ಚೆನ್ನಾಗಿ ನೋಡ್ಕೊಂಡು ಅವನೇ ಒಂದು ಗುರುಸ್ಥಾನದಲ್ಲಿದ್ದಾನೆ. ಮರ್ಯಾದೆ ಉಳಿಸ್ತಾ ಇದ್ದಾನಲ್ಲ? ಓಹೋ, ನಮಸ್ಕಾರ ಮಾಡ್ತಾ ಇದ್ದಾರೆ. ಅವನು ಎಲ್ಲ ಕರೆಕ್ಟ್ ಮಾಡಿಬಿಟ್ಟು ಜನರನ್ನ ಕಳಿಸ್ತಾ ಇದ್ದಾನಲ್ಲ? ಏನೂ ತೊಂದರೆ ಇಲ್ಲಲ್ಲ? ಮತ್ತೆ ಯಾರ ಶಿಷ್ಯನ ರೆಡಿ ಮಾಡಿದಾನ? ಮಾಡ್ತಾ ಇದ್ದಾನ? ಅದೇ ಥರ ಅವನ ಥರ ನಿಯತ್ನವ್ರು ಯಾರನ್ನ ಮಾಡ್ತಾ ಇದ್ದಾನ ನೋಡು? ಸುಮಾರು ಜನ ಇದ್ದಾರೆ, ಲೆಕ್ಕನೇ ಇಲ್ಲ. ಸಾಮಾನ್ಯ ಒಂದು ಅಂದಾಜು 101 ಜನ ಇದ್ದಾರೆ ಈಗ. ಎಷ್ಟು ಜನ ಕಲ್ತಿದ್ದಾರೆ ಅದರಲ್ಲಿ? ಎಷ್ಟು ಜನ ಕಲ್ತಿದ್ದಾನೆ ಅವನು? ಇವರೆಲ್ಲ ಓಹೋ, ಮತ್ತೆ ಯಾರಿಗೂ ಕಲಿಸಿಲ್ಲ, ಬಂದವ್ರು ನೋಡ್ಕೊಳ್ಳೋಕೆ ವ್ಯವಸ್ಥೆ ಮಾಡಿದ್ದಾನೆ. ರೈಟ್. ಹಾಂ 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 ಹಾಂ, ಓಕೆ ಸರಿ. ಗುರು ಬಗ್ಗೆ ಹೇಳಿದೆ, ಸ್ನೇಹಿತರ ಬಗ್ಗೆ ಹೇಳಿದೆ, ಮತ್ತು ಇನ್ಯಾವ್ರ ಬಗ್ಗೆ ಹೇಳಬೇಕು ಅಂತೀಯಾ? ಹೆಣ್ಣಿನ ಮೀಸಲಾತಿ ಬಗ್ಗೆ ಹೇಳಲಿಲ್ಲ. ಆದ್ಯತೆ ಇದೆಯಾ? ಯಡಿಯೂರಪ್ಪನವ್ರು ಮಾಡಿದ್ರು 1 ಲಕ್ಷ ಅಂತ, ಹೆಣ್ಣಾದ್ರೆ ಗಂಡಿದ್ರೆ ಅಂತ, ಬಡವರಿಗೆ ಅಂದರು, ಗಂಡು ಮಕ್ಕಳಿಗೆ ಕೊಡಲ್ಲ ಅಂದರು. ನೀನೇನು ಮಾಡಬೇಕು ಅಂತಿದ್ದೀವಿ? ಉತ್ತಮ ಶಿಕ್ಷಣ ಕೊಡಿ. ಎಲ್ಲ ಪುಸ್ತಕಟೇನಾ? ಹಾಂ, ಖಂಡಿತ. ಎಲ್ಲರಿಗೂ ಶಿಕ್ಷಣ ಆಗಬೇಕು. ಎಲ್ಲಿವರೆಗೆ? ಎಲ್ಲಿ ತನಕ ಓದ್ತಾರೆ ಎಲ್ಲರಿಗೂ ಶಿಕ್ಷಣ ಆಗಬೇಕು. ಸರಿ, ಜಾತಿ ಮತ ಭೇದ ಇಲ್ಲ. ಸೆಕೆಂಡ್ ಇಯರ್ವರೆಗೆ ಪೂರ ಶಿಕ್ಷಣ ಫ್ರೀಯಾಗಿ ಕಳ್ಕೊಂಡು ನೋಡೋಣ. ಎಲ್ಲ ಫ್ರೀ ಆಗಿರ್ಬೇಕು ಗೌರ್ಮೆಂಟಿಂದಾನೆ, ಯಾರು 1 ರೂಪಾಯಿ ತಿಂದಿರಬಾರ್ದು. ಹಾಗೆ ಮಾಡು, ಮಾಡ್ತೇ ತಾನೆ? ಸಂಪುಟದಲ್ಲಿದ್ದಾರೆ. ಓಹೋ, ಹ್ಞೂ ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದೀನಿ. ಅವ್ರು ರಾಜೀನಾಮೆ ಆಗ್ತಾ ಇದೆಯಾ? ಒತ್ತಾಯಿಸ್ತಾ ಇದ್ದೀನಿ. ಹೆಸರು ಹೇಳು, ಯಾರು ರಾಜೀನಾಮೆ ಆಗ್ತಾ ಇದೆಯಾ? ನಾರಾಯಣ್ ಅಂತ. ಇರಲಿ ಪರವಾಗಿಲ್ಲ. ಅವನ ಐಕ್ಯನಾ? ಲಂಚಕೋರ ಇರಲಿ ಬಿಡು. ಲಂಚಕೋರನ ಸಂಪುಟದಲ್ಲಿ ತೆಗೆದಾಕ್ತಾ ಇದೆಯಾ? ಪರವಾಗಿಲ್ಲ, ಆಯಿತು. ಹಾಗೆ ಗೌರ್ಮೆಂಟ್ನ ಹಾಗೆ ಎಲ್ಲ ಇದು ಮಾಡಿಬಿಟ್ಟು ಆ ಸಮಾಧಾನ ಮಾಡ್ಕೊ. ನಿನ್ನ ಸ್ನೇಹಿತ ಸುನಿಲ್ ಪ್ರೈವೇಟ್ ಗೌರ್ಮೆಂಟು, ಅವನಿಗೆಲ್ಲ ಸಬ್ಸಿಡಿ ನೀನು ಕೊಟ್ಟಿದ್ದ, ನೀನು ಮಂತ್ರಿ ಆದ ಕೊಟ್ಟಿದ್ದೀನಿ ಅಂತ ಹೇಳಿದಾಗ ಅವನು ಗೌರ್ಮೆಂಟ್ ಆಫೀಸರು ಪ್ರೈವೇಟ್ ಆಫೀಸರ್ ನೋಡ್ತಾ ಹೇಳು. ಅವನದೇ ದೊಡ್ಡ ಕಂಪ್ನಿ ಇದೆ. ಅವನದೇ ದೊಡ್ಡ ಕಂಪ್ನಿ ಇದೆಯಾ? ಪ್ರೈವೇಟ್ ಆಫೀಸರು ಪರವಾಗಿಲ್ಲ. ಗೌರ್ಮೆಂಟಿಂದ ಏನಾಗಲಿಲ್ಲ ಅವನಿಗೆ? ಸಹಾಯ ಮಾಡಿದ್ಯಾ? ಯಾಕೆ ಜಾಬ್ ಸಿಗಲಿಲ್ಲ ಅವನಿಗೆ? ಏನಾಯ್ತು ಅದು? ಹಾಂ ಹಾಂ, ಕೈ ಮೀರೋಯ್ತು. ಏನಾಯಿತು? ಕೈ ಮೀರೋಯ್ತು. ಹೋಯ್ತಾ? ಓಹೋ, ಜಾಬ್ ಸಿಗಲಿಲ್ಲ. ಸ್ವಲ್ಪದರಲ್ಲೇ ಕೈ ಮೀರ್ತು. ಓಹೋ, ಅದಕ್ಕೆ ಅವನು ಸ್ವಂತ ಕಂಪ್ನಿಗೆ ಎಲ್ಲ ವ್ಯವಸ್ಥೆ ಆಯ್ತು. ಇರಲಿ ಪರವಾಗಿಲ್ಲ, ವೇಟ್ ಮಾಡ್ಕೊ ಸ್ನೇಹಿತ, ತೊಂದರೆ ಇಲ್ಲ. ಹಾಗೆ ನೀನು ನಿನ್ನ ಎಲ್ಲ ಈ ನೆನಪನ್ನು ನಿನ್ನ ಬದುಕಿನಲ್ಲಿ ಅಳವಡಿಸ್ಕೊಂಡು ಒಳ್ಳೆ
ಕೆಲಸಗಳನ್ನು ಮಾಡ್ತಾ ನೀನು ಮಂತ್ರಿಯಾಗಿದ್ದಾಗ ಹಾಗೆ ಹಾಗೆ ನಿನ್ನ 61ನೇ ಏಜಿಂದ ಹಾಗೇ ವಾಪಸ್ ಬಾ, ಹಾಗೇ ವಾಪಸ್ ಬಾ, ಹತ್ತತ್ತೇ ವರ್ಷ ರಿಪೀಟ್ ಬಾ. ನಿನ್ನ ಈಗಿನ ರನ್ನಿಂಗ್ ಏಜಿಗೆ ಬಂದು ಸ್ಲೋ ಬಂದು ಎಷ್ಟನ್ನು ಓಕೆ ಓಕೆ ಹೇಳು.